ಡೈಲಿ ಮುದ್ದೆಗೆ ಅನ್ನಕ್ಕೆ ಏನಪ್ಪ ಸಾಂಬಾರ್ ಮಾಡೋದು ಅಂತ ಇರ್ತೀವಿ. ತರಕಾರಿ ಏನು ಇಲ್ಲದೆ ಇರುವಾಗ ಈ ರೀತಿ ಹುರುಳಿ ಕಾಳನ್ನ ಬಳಸ್ಕೊಂಡು ನಾವು ಹುರುಳಿ ಕಾಳು ಹುಳಿನ ಮಾಡ್ಕೋಬಹುದು. ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಮೊದಲಿಗೆ ಹುರುಳಿ ಕಾಳನ್ನ ಹುರ್ಕೋಬೇಕು. ಬಾಣಲಿಗೆ ಬಿಸಿ ಆದ್ಮೇಲೆ ಹುರುಳಿ ಕಾಳನ್ನ ಹಾಕೊಂಡು ಹುರುಳಿ ಕಾಳನ್ನ ಕೆಂಪಕ್ಕೆ ಅದು ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಪಟ್ ಪಟ್ ಅಂತ. ಅದುವರೆಗೂ ನಾವು ಕೆಂಪಕ್ಕೆ ಘಮ್ಮನ್ನು ಹಾಗೆ ಹುರ್ಕೋಬೇಕು. ಹುರುಳಿ ಕಾಳನ್ನ ಹುರ್ಕೊಂಡು ಹಾಗೇನು ಸಹ ತಿನ್ಬೋದು. ಮನೆಯಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ಇಲ್ಲ ಅಂದಾಗ ಈ ರೀತಿ ಹುರುಳಿ ಕಾಳನ್ನ ಗಮ್ಮನ್ನು ಹಾಗೆ ಹುರ್ಕೊಂಡು ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹುರುಳಿ ಕಾಳನ್ನು ಹುರ್ಕೋತಾ ನಾನಿಲ್ಲಿ ಮಸಾಲೆಗೆ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಒಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ, ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಸಾಂಬಾರ್ಗೆ ತಕ್ಕಂಗೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು 2 ರಿಂದ 3 ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರ್ ಪುಡಿ ಹಾಕೊಂಡಾದ್ಮೇಲೆ ಹುರುಳಿ ಕಾಳನ್ನು ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದೀನಿ. ಹುರುಳಿ ಕಾಳನ್ನು ಕೆಂಪಕ್ಕೆ ಗಮ್ಮನ್ನು ಹಾಗೆ ಹುರ್ಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಕ್ಕಾಗಲಿ ಅಂತ ಇಟ್ಟಿದ್ದೀನಿ. ಸಾಂಬಾರ್ ಪುಡಿ ಹಾಕ್ಕೊಂಡಿದ್ನೆಲ್ಲ ಖಾರಕ್ಕೆ ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಡ ಅಂದರೆ ನಾವು ಸ್ಕಿಪ್ ಸಹ ಮಾಡ್ಬೋದು, ಬರೀ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಅದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಹುರುಳಿ ಕಾಳನ್ನು ಹಾಕೋತಾ ಇದ್ದೀನಿ. ಹುರುಳಿ ಕಾಳನ್ನ ರುಬ್ಬಕ್ಕೆ ಹಾಕೋದ್ರಿಂದ ಸಾರು ಮಂದ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದು ಆಪ್ಷನಲ್. ಹುರುಳಿ ಕಾಳು ರುಬ್ಬಕ್ಕೆ ಹಾಕೋಬೋದು, ಇಲ್ಲ ಹಾಗೇನು ಸಹ ಮಾಡ್ಕೋಬೋದು, ರುಬ್ಕೋಬೋದು ಖಾರನ. ಹುರುಳಿಕಾಳು ಹುರ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಹಾಕಿ ಅದನ್ನ ಹುರುಳಿಕಾಳು ಬೇಯಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರುಳಿಕಾಳನ್ನು ಬೇಯಿಸ್ಕೊತಾ ಇದ್ದೀನಿ. ಹುರುಳಿಕಾಳು ಜೊತೆಗೆ ಬೇಕು ಅಂದರೆ ಒಂದು ಆಲೂಗಡ್ಡೆನೂ ಸಹ ಕಟ್ ಮಾಡಿ ಹಾಕ್ಕೊಂಡು ಬೇಯಿಸ್ಕೋಬೋದು. ಹುರುಳಿಕಾಳನ್ನ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಹುರುಳಿಕಾಳು ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು 90% ಬೆಂದಿತ್ತು. ನಾನು ಅದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಉಳಿದಿರೋ ಖಾರಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡು, ನಮಗೆ ಸಾಂಬಾರು ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೇನು 1-2 ಕುದಿ ಕುದಿಸ್ಕೊಂಡಿದ್ದಾದ್ಮೇಲೆ ಸಾಂಬಾರು ಖಾರದ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋಗೋದ್ಮೇಲೆ ನೋಡಿಕೊಂಡು ನಾವು ಹಸಿ ಈರುಳ್ಳಿ ಹಾಕೋಬೇಕು. ಲಾಸ್ಟಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ನಾವು ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದಿದ್ರೆ ಅದನ್ನು ಸಹ ಸೇರಿಸ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸಾಸಿವೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹುರಿದ ಹುರುಳಿಕಾಳು ಹುಳಿ ರೆಡಿ ಆಯಿತು. ಇದನ್ನು ಮುದ್ದೆಗೆ ಅನ್ನಕ್ಕೆಲ್ಲ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನಾವು ಹಸಿ ಈರುಳ್ಳಿ ಹಾಕಿರೋದ್ರಿಂದ ತಿನ್ಬೇಕಾದ್ರೆ ನಮ್ಗೆ ಈರುಳ್ಳಿ ಸಿಗ್ತಾ ಇದ್ರೆ ಇನ್ನೂ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ತರಕಾರಿ ಏನು ಇಲ್ಲದೆ ಇರಬೇಕಾದ್ರೆ ಈ ರೀತಿ ಹುರುಳಿಕಾಳನ್ನ ಬಳಸ್ಕೊಂಡು ಸಾರನ್ನ ಮಾಡ್ಕೋಬಹುದು. ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡಿ. ಥ್ಯಾಂಕ್ ಯು.